ಮನೆಯಲ್ಲೆಲ್ಲ ಸೌಖ್ಯ ತಾನೆ? ಇದ್ಯಾಕಯ್ಯ ಕೂತ್ಕೊಳ್ಳಯ್ಯ. ಅಸಲು 300 ಆಯ್ತು, ಬಡ್ಡಿ ಬಾಪ್ತಿನ 10 ರೂಪಾಯಿ ಯಾಕೆ ಕಮ್ಮಿ? ನಾಳೆ ಕೊಡ್ತೀನಿ ಸ್ವಾಮಿ. ನಾಳೆ ಕೊಡ್ತೀಯೋ? ಆದ್ರೂ ಕೊಡ್ಬೇಕಾದ್ರೆ ಟೈಮ್ ಮೀರೋಯ್ತು, ಬಾಗಿಲು ಬಂದ್ ಮಾಡಿ ಅಂತ ಒಂದೇಟ್ಗೆ ಹಾಕ್ಬಿಡ್ತೀಯಾ? ನಾಳೆ ಮರೀದೆ ಕಳಿಸು. ಬರ್ತೀನಿ ಸ್ವಾಮಿ. ಒಳ್ಳೆ ಬಂದು ನಮಸ್ಕಾರ. ಸದ್ದಡಗೋಯ್ತು. ಮನೇಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಹೊರಟೋದ್ವು ಬಕರಾಗಳು. ನಾ ಕಾಣಿ ಕೊಟ್ಟು ಕಳ್ಸಯ್ಯ. ಎಂಟಾಣಿ ಕೊಟ್ಟು ಕಳ್ಸಯ್ಯ ಆ ಕಡೆ. ₹1 ಕೊಟ್ಟು ಕಳ್ಸಪ್ಪ. ಮಾರ್ಚ್. ಬಾರೋ ಇಲ್ಲಿ. ನನ್ನ ಸೋದರಳಿಯ ಅಂತ ನನ್ನ ಮನೇಲಿ ಇಟ್ಕೊಂಡಿದ್ದಕ್ಕೆ ಇದೇನೋ ನೀನ್ ನನಗೆ ಮಾಡೋ ಉಪಕಾರ? ನನ್ನ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಲ್ಲೋ ಬೇಕುಪ್ಪ. ನಿನ್ನಂದ್ರೆ ಏನು ಪ್ರಯೋಜನ? ನನಗೆ ಕಷ್ಟ ಕೊಡೋಕೆ ಅಂತಲೇ ನನ್ನ ಮನೇಲಿ ಇಟ್ಟು ಸತ್ತೋದ್ರಲ್ಲ ಆ ನನ್ನ ತಂಗಿನೂ ಅವಳ ಗಂಡ, ಅವ್ರು ನನ್ನ ಬೇಕು. ಮಾವ, ನನ್ನ ಬೈ ಸುಧಾರಿಸ್ಕೋತೀನಿ. ನಮ್ಮ ಅಪ್ಪ ಅಮ್ಮನ ಬೈದಿಯೋ ನನ್ನ ಮೈಗಾಗಲ್ಲ. ಹಾಗೊಂದು ವೇಳೆ ನೀನು ಅವ್ರನ್ನ ಬೈಬೇಕು ಅಂತ ಇಷ್ಟವಿದ್ದ ಪಕ್ಷದಲ್ಲಿ ಅವ್ರು ನನಗಾಗಿ ಬಿಟ್ಟೋಗಿರೋ ಆಸ್ತಿನೆಲ್ಲ ಇಲ್ಲಿ ಇಟ್ಬಿಟ್ಟು ಆಮೇಲೆ ನೀನು ಬದುಕಿರೋರ್ಗು ಬೈತಾ ಇರು. ಯಾರು ಬೇಡ ಅಂತಾರೆ ಅಷ್ಟೇ. ನಾನು ಕೋಪಿಸ್ಕೊಂಡ್ಯಾ? ಚೀಕಳ್ಳ ಅಲ್ಲ, ನಾನು ತಮಾಷೆಗಾಗಂದೆ ಕಣೋ. ಅಲ್ಲ ಕಣೋ, ನಾನು ಆ ಹುಣಸೂರು ಗಣಪತಿ ಕೊಡ್ಬೇಕಾದ ಬಾಕಿನ ಹೋಗೋ ವಸೂಲ್ ಮಾಡ್ಕೊಂಡು ಬಾರೋ ಅಂತ ನಾನು ನಿನಗೆ ಎಷ್ಟು ಸಾರಿ ಹೇಳಿದೆ. ಹೋದ್ಯಾ? ವಸೂಲ್ ಮಾಡ್ಕೊಂಡು ಬಂದ್ಯಾ? ಹಾಗೆ ಬಾಕಿ ನಿಂತು ಬಿಟ್ರೆ ನನಗೆ ಹೊಟ್ಟೆ ಉರಿಯೋಲ್ವೇನೋ? ಸುಮ್ಮನೆ ಹೋಗು ಅಂದ್ರೆ ಹೇಗೆ ಮಾವ ಹೋಗೋದು? ಬಸ್ ಚಾರ್ಜ್ ಕೊಟ್ರಲ್ವೇ? ನೀವು ಹೊರಟ್ರಲ್ವೇ? ಕುಚಲ, ಬಸ್ ಚಾರ್ಜ್ 1 ಕಾಲ್ ಕೊಡು. ಹೋಗೋದಕ್ಕೆ 1 ಕಾಲ ಆಯ್ತು, ಬರೋದಕ್ಕೆ ಇನ್ನೊಂದು ಕಾಲ ಬೇಡ? 2.25 ಕೊಟ್ಟು ಕಳ್ಸೋ. ಮಾವ, ದಾರಿ ಖರ್ಚಿಗೇನಾದ್ರು? ದಾರಿ ಖರ್ಚು ಎಂತದ್ದು? ಬೆಳಿಗ್ಗೆ ಮನೇಲಿ ಟಿಫನ್ ನಡೆದೋಗಿದೆ, ಮಧ್ಯಾಹ್ನ ಗಣಪತಿ ಮನೇಲಿ ಊಟ ಟಿಫನ್ ನಡೆದೋಗುತ್ತೆ, ರಾತ್ರಿಗೆ ಯಥಾ ಪ್ರಕಾರ ಊಟ ನಡೆಯುತ್ತೆ. ಖರ್ಚೆಂತದ್ದು? ಮಧ್ಯದಲ್ಲಿ ಏನು ಖರ್ಚಿ ಬೇಡ? ಲೇ, ಮನಸೋ ಇಚ್ಛೆ ಖರ್ಚು ಮಾಡ್ತೀಯನೋ ನೀನು? ಗುಗ್ಗು. ಬರ್ತೀನಿ ಮಾವ. ಹುಚ್ಚೈನವ್ರೆ, ಎಲ್ಲಿಗಪ್ಪ ಕಳಿಸ್ತೆ? ನಾನುನ ಹುಣಸೂರ್ಗಮ್ಮ. ಆ ಗಣಪತಿಯವ್ರು ಕೊಡ್ಬೇಕಾದ್ ಬಾಕಿ ವಸೂಲಿಗೆ ತಾನೆ. ನನಗೇನೋ ಕೊಡ್ತಾರೇನೋ ನಂಬಿಕೆನೆ ಹೋಗ್ಬಿಟ್ಟಿದೆ. ಬಿಟ್ಟು ಬಿಡ್ತೀನಿ ನಾನು. ಏನ್ ಮಾಡೋ ಹಾಗಿದ್ಯಪ್ಪ? ಗಣಪತಿ ದೊಡ್ಡ ಮನುಷ್ಯ. ಅವ್ರ ಅಣ್ಣ ನಮಗ್ ಕೊಡ್ಬೇಕಾದ 10,000ಕ್ಕೆ ಅಣ್ಣ ಸತ್ರು ಇವರೇ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಂದ್ಮೇಲೆ ಅವ್ರು ಬರೀ ನೀತಿ ಕೊಡ್ಬೇಕು ಹೊರತು ನ್ಯಾಯಕ್ಕಲ್ಲಪ್ಪ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಇನ್ನು ಬಂದ ಸೂರಿ, ಪರೀಕ್ಷೆಯಲ್ಲಿ ಏನಾಯ್ತು? ಏನಪ್ಪ ಆಯ್ತು ಪರೀಕ್ಷೆಯಲ್ಲಿ ನಿನ್ನ ರಿಸಲ್ಟು? ಮುಖ ನೋಡಿದ್ರೆ ಹೇಳಲ್ವೇ ಮಾಮೂಲಂತೆ ಡುಮ್ಕಿ ಅಂತ. ಹೌದೇನೋ? ಹೋಗ್ತೆ ಗಟ್ಟು ಬೆಂಕಿ ಹಾಕ, ನಿಂಗೆಲ್ಲಾದ್ರೂ ದನ ಕಾಯಕ್ ಹೋಗು. ಅಲ್ಲೋ, ಪ್ರತಿ ಸಲ ನೀನ್ ಹೀಗೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರೆ ನಾನು ದುಡ್ಡು ಎಲ್ಲಿಂದ ಸಪ್ಲೈ ಮಾಡ್ಲೋ? ಮುಂದಿನ ಸಲ ಕಟ್ ಪಾಸ್ ಮಾಡ್ಬಿಡ್ತೀನಿ. ಮಾಡ್ತೀಯಪ್ಪ, ಮಾಡ್ತೀಯ. ನಿಮ್ಮಪ್ಪ ಅನ್ನಿಸ್ಕೊಂಡವ್ ನಾನು ಕಷ್ಟಪಟ್ಟು ಪೆಟ್ಟಿಗೆಲ್ ಹಣ ತುಂಬುತ್ತಲೇ ಇರ್ತೀನಿ. ಮಗ ಅನ್ನಿಸ್ಕೊಂಡವ್ ನೀನ್ ಎಲ್ಲ ಚೊಕಟ ಮಾಡ್ತಲೇ ಇರು. ಹೋಗ್ ಒಳಗಡೆ ನಿಮ್ಮ ಅಮ್ಮನು ನಿನ್ ತಂಗಿ ಇದ್ದಾರೆ. ನಿನ್ನ ದಂಡಯಾತ್ರೆ ವಿಷಯ ಹೇಳು, ಹೊಟ್ಟೆ ತುಂಬಾ ಹಾಲು ಕುಡಿತಾರೆ. ಹೋಗ್. ಯೋಗ್ಯತೆ ಅಲ್ಲ ನಿನ್ಗಲ್ಲ. ಯಾವಾಗ ಬಂದೆ? ಇವಾಗ ಬಂದೆ. ಏನ್ ಸಮಾಚಾರ? ಏನಿಲ್ಲ. ಗಣಪತಿನ ಕರ್ಕೊಂಡು ಬಾರೋ ಅಂತ ಅಲ್ವೇನೋ ನಾನು ನಿನ್ಗೆ ಹೇಳಿದ್ದು? ನೀನು ಹೇಳ್ದೆ, ನಾನು ಹೋದೆ, ಕರ್ಕೊಂಡೆ ಬಂದೆ. ಅವ್ರು ಹಿಂದೆ ಬರ್ತಾ ಇದ್ದಾರೆ, ನಾನು ಮುಂದೆ ಬಂದೆ ಹೇಳೋಕೆ. ಬಸ್ ಚಾರ್ಜ್ ಯಾರು ಕೊಟ್ರು? ಕರ್ಕೊಂಡು ಬರ್ತಿದ್ದೆ.
ಅಂಗಡಿ ಕಾಯಿ ತಗೊಂಡೋಗಿ ಊರ್ ದೇವ್ರು ಕೊಡಿದ್ದೆ ಏನ್ ಮಾಡ್ತೇವೆ ಕೂಪ ಹೋಗು ಆ ತಾರಕನ್ ಕಳಿಸು. ತಾರಕನಿಗೆ ನಾನು ಅಯ್ಯೋ ತಾರಕ ತಾರಕ ಹಗಲು ರಾತ್ರಿ ಮನೆ ಮಂದಿಗೆಲ್ಲ ನೀನು ಈ ರೀತಿ ದುಡಿತಾ ಇರೋದು ನೋಡಿದ್ರೆ ನಾನಾತ ಕಣ್ಣು ಮುಚ್ಚಿಬಿಡ್ಬಾರ್ದು ಅನ್ಸುತ್ತೆ. ಆಹಾ ಈ ಬೂಟಾಟ ಮಾತು ನಿನ್ನ ಹತ್ರ ಬೇಕಾದಷ್ಟಿದೆ. ಬೇಡ್ತೋ ಅನ್ನು ನಾನು ಮಾಡ್ತೀನಿ ಬುಟ್ಟಾಟಿಕೆ. ತಾರಕ ಮನೆ ಕೆಲಸ ಮಾಡ್ತಕ್ಕಂಥ ಒಂದು ಹುಡುಗಿನ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೌದೇನು? ಸಂಬಳವಿಲ್ಲ ಗಿಂಬಳವಿಲ್ಲ, 2 ಹೊತ್ತು ಉಂಬಳ ಹಾಕಿದ್ರೆ ಸಾಕು. ತಾರಕ ಹಾ? ನಿನಗೆ ಹುಣಸೂರು ಗಣಪತಿಯವ್ರು ಗೊತ್ತಾ? ಹಾ ಗೊತ್ತು. ಅವ್ರ ಮಗಳು ಸೀತೆ ಒಳ್ಳೆ ಹುಡುಗಿ, ಲಕ್ಷಣವಾಗಿದ್ದಾಳೆ. ಅವಳಿ ಮನೆ ಕೆಲಸ ಮಾಡ್ತಾಳೇನೋ? ಅಯ್ಯೋ ಸೊಸೆ ಮಾಡ್ಕೊಳ್ಳೋ ನೆಪದಲ್ಲಿ ಮನೆ ಕೆಲಸ ಮಾಡಿಸ್ಕೊಂಡ್ರಾಯ್ತು. ಯಾರಿಗ? ಇನ್ಯಾರಿಗೆ? ನಮ್ ಸೂರಿಗೆ. ಸೂರಿ ಕೊಟ್ಟು ಲಗ್ನ ಮಾಡ್ತು ಅಂತಂದ್ರೆ ಹಾ. ಮನೆಗೆ ಸೊಸೆ ಬಂದಾಗಾಯ್ತು, ನಿನಗೆ ಈ ಕೆಲಸ ಕಾರ್ಯಗಳೆಲ್ಲ ತಪ್ಪಾಗಾಯ್ತು. ಹೇಗೆ ನನ್ನ ಪ್ಲಾನ್? ಒಳ್ಳೆ ಉಪಾಯ ಕಣ ನಾಡು. ಹೌದಾ? ಹೊರಗಡೆ ಮಾವನ ಜೊತೆ ಗಣಪತಿ ಅವ್ರು ಮಾತಾಡ್ತಾ ಇದ್ದಾರೆ, ನೀನು ಮಧ್ಯದಲ್ಲಿ ಪ್ರವೇಶ ಮಾಡಿ ಹೇಗಾದ್ರೂ ಈ ಮದುವೆ ನಿಷ್ಕರ್ಷ ಮಾಡ್ತು. ನಡಿ, ನಾನು ಕೈ ಕೆಲಸ ಮಾಡ್ತೀನಿ. ಸರಿ ಸರಿ. ಹ್ಞೂ ನಡಿ ಬೇಗ. ಹಾ? ನೀ ಸುಮ್ನೇನಮ್ಮ, ಗಂಟ್ ಕತ್ಕೊಂಡು ಹೋಗ್ತಿದ್ ಕಳ್ಳನ್ಗೆ ಚೀಲಾನು ಕೊಟ್ಟು ಕಳಿಸ್ದಾಗಾಯ್ತು ನಿನ್ ವ್ಯಾಪಾರ. ಅದಕ್ಕೆ ನಿಂಗೆ ಬುದ್ಧಿ ಇಲ್ಲ ಅನ್ನೋದು. ಅವ್ರು ಅನ್ಬೇಕಾಗಿರೋ 10,000ಕ್ಕೆ ನಿನ್ ಹತ್ರ ಪತ್ರ ಗಿತ್ರ ಆಧಾರ ಗಿದಾರ ಏನಾರು ಏನು ಇಲ್ಲ ಅಂದು ಬಕೆಟು ಬಿಟ್ಟು ಬಿಟ್ಟು ವರ ಪೂಜೆ ಸಿದ್ಧರಾಗಯ್ಯ ವರ ಪುಂಗವ ಕೊಡಲ್ಲ, ಸುಮ್ಮನೆ ನನ್ನ ಜೊತೆ ಹುಡುಗಾಟ ಆಡ್ಬೇಡ ನೀನು. ನಿನ್ನ ಹತ್ರ ಆಡ್ಬೇಕಾದ್ದೆಲ್ಲ ಈಗಲೇ ಆಡ್ಬಿಡ್ಬೇಕಪ್ಪ. ಆಮೇಲೆ ನೀನ್ ನನಗೆ ನೀನಾಯ್ತು ಸೀತೆ ಆಯ್ತು. ಸೀತೆ? ಯಾವ ಸೀತೆನ? ಇನ್ನ ಸೀತೆ ನಿನ್ನ ಮದುವೆ ಆಗೋ ಹುಣಸೂರು ಗಣಪತಿಯವರ ಮಗಳು ಹಾಕುಂಶೋ. ಪಾಸಿಂಗ್ ಶಾ ಹಾಕು. ಹೇಳಾರ್ಗು ಕೇಳಯ್ಯ, ಹರಿದ್ರ ಕುಂಕುಮ ಶೋಭಿತ್ರಾದ ಸೌಭಾಗ್ಯವತಿ ಸೀತಾ. ನನಗ್ ಮದುವೆನ? ನಿನಗೆಲ್ಲ ಹುಚ್ಚು ಕಾಣ. ಆ ಸೀತೆ ನೋಡು, ಆಮೇಲೆ ನಿನ್ಗೆ ಹುಚ್ಚಿಡಿದ್ರೆ ಕೇಳು. ಅವಳು ಹೇಗಿದ್ದಾಳೆ ಅಂತ ಸರಿ, ರಂಭೆ ರಂಭೆ ಇದ್ದಾಗಿದ್ದಾಳೆ. ಮದುವೆ ಮಾಡ್ಕೋತೀಯ? ಸರಿ, ನನಗೆ ಸರಿಯಾಗಿ ನಿಂತ್ಕೊಳ್ಳೋಕ್ ತಾಕತ್ತಿಲ್ಲ, ಇನ್ನೊಬ್ಬರನ್ನ ಹಾಗೋ ಭುಜ ಮೇಲೆ ಕೂರಿಸ್ಕೊಳ್ಳಿ. ನಿನ್ನ ಕೂರಿಸ್ಕೊಂತ ಯಾರ ಹೇಳ್ತಾರೆ, ಕೈ ಝಮ್ ಅಂತ ಹೋಗು. ಇಷ್ಟು ದಿವಸ ನನ್ನ ಸ್ನೇಹಿತನಾಗಿದ್ದಕ್ಕೆ 1 ವರ ಕೊಡ್ತೀಯ? ಏನಪ್ಪ? ಮುಂದಿನ ವರ್ಷ ಇಷ್ಟೊತ್ತಿಗೆ ನುಳುವಾಯಿ ಅಂತ ಆಡ್ಸಕೊಂಡು ಪಾಪಲ್ ಕೊಡ. ಪಾಪ ಬೇಕಂತ. ಸೀತಾ, ಸೀತಾ, ಸ್ವಾಮಿ, ತಾರಕ ಎಲ್ಲಿದ್ದಾಳೆ? ಸೀತಾ ಎಲ್ಲೋ ಹೊರಗೆ ಹೋಗಿದ್ದಾಳೆ ನಾಥ. ಸೀತಾ, ಸ್ವಾಮಿ, ಸೀತಾ. ಏನಯ್ಯ ನಿನ್ಗೆ ಅವರು ಇವರು ಗೊತ್ತಾಗಲ್ಲ. ಅಲ್ಲಪ್ಪ, ಸಾಲ ಮಾಡಿದ್ರು ಹಸಿವು ತೀರ್ಲಿಲ್ಲ, ಮದುವೆ ಆದ್ರೂ ಸನ್ಯಾಸ ತಪ್ಪಲಿಲ್ಲ ಅಂತ ಆಯ್ತಲ್ಲ ನಿನ್ನ ಬಾಳು. ಅಯ್ಯೋ ಪಾಪ. ಮಗ, ಬರೀ ಅಯ್ಯೋ ಪಾಪ ಅಂತ ಹೊರತು ಈ ತಾಪ ತೀರ್ಸೋದು ಹೇಗೆ ಅಂತ ಯೋಚಿಸಿದ್ಯನ? ಸೂರಿ, ನನ್ನೇನು ಅಷ್ಟು ಮುಟ್ಟಾಳ ಅಂತ ತಿಳ್ಕೊಂಡ್ಯಾ? ನಿನಗೆ ಸಹಾಯ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡೆ ನಾನಿಲ್ಲಿ ಬಂದಿರೋದು. ಹಾಗೇನು? ಹಾಗಿದ್ರೆ ಅದೇನು ಹೇಳಪ್ಪ, ಹೇಳ. ಸಾಧ್ಯ ಇಲ್ಲ, ನಾನು ಹಾಗೆಲ್ಲ ಹೇಳಲ್ಲಪ್ಪ. ಭಕ್ತಿಯಿಂದ ನನ್ನ ಬೇಡ್ಕೊಂಡ್ರೆ ಹೇಳ್ತೀನಿ. ಭಕ್ತಿಯಿಂದ ನೀನ್ ಬೇಡ್ಕೋಬೇಕು. ಅದೇನು ಹೇಳಿ, ಹಾಗೆ ಬೇಡ್ಕೋಬೇಕು ಹೇಳು. ಇನ್ನೇನಿಲ್ಲ, ಅತಿ ನಮ್ರನಾಗಿ ಹಾಗೆ ಕರಗಳಂ ಜೋಡಿಸಿ ಜೋಡಿಸಿ, ಕಾಲುಗಳಂ ಮಡಿಸಿ ಮಡಿಸಿ, ಮಂಡಿ ಯೂರಿ ಮಂಡಿ ಯೂರಿ, ಮುಖವಂ ಮೇಲೆತ್ತಿ ಮೇಲೆತ್ತಿ, ಅದರಿಂ ಭಕ್ತಿ ಸುಸುತ್ತ ಕರುಣೆಯಿಂದ ಈ ಸೂರ್ಯಂ ಕಾಣು, ಬೇಗ ತೋರು ಸೀತೆಯಂ ನಾಡು. ಆಗ್ಲಪ್ಪ ಮಹಾನುಭಾವ, ಕರುಣೆಯಂ ಈ ಸೂರ್ಯನ್ನು ಕಾಣು, ಬೇಗ ತೋರು ಸೀತೆಯನ್ನು ನಾಡು. ಮೆಚ್ಚಿದ ನಿನ್ನಯ ಭಕ್ತಿಗೆ ಸೂರಿ, ಕಾದಿರುವಳು ನಿನ್ನ ನಾರಿ, ಹಿಡಿ ಅಡಿಗೆ ಮನೆ ದಾರಿ. ನಮಸ್ಕಾರ 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 ನಮಸ್ಕಾರ. ಏನಪ್ಪಾ ಮದುವೆ ಮಾನಿಟರ್ ಮಹೋದರಯ್ಯ, ಇವತ್ತು ನೆನಪಿಗೆ ಬಂತು ನಮ್ಮ ಮನೆ ರಸ್ತೆ? ಹಾಗೇನಿಲ್ಲ, ಈ ಸೀಸನ್ದಲ್ಲಿ ಸ್ವಲ್ಪ ಬಿಡುವಾಗಿಲ್ಲ ಅಷ್ಟೇ. ಅಂದ ಮೇಲೆ ಸಿಕ್ಕಾಪಟ್ಟೆ ಕಮಿಷನ್ ಗೀಟ್ಸ್ ಇರ್ಬೇಕು. ಏನ್ ನಮ್ ಬಡ್ಡಿ ಬಾಪ್ತು ಬಾಕಿ ತಂದಿದ್ಯೋ ಕೊಡೋಕೆ? ಎಲ್ಲಿ ನೀವು ಮಾಡಿಸಿದ್ರೆ ಕಮಿಷನ್ ಎಲ್ಲಿ ಸ್ವಾಮಿ ಕೊಡ್ತಾರೆ? ಗಂಡು ಹೆಣ್ಣು ಕಾಲಿಗೆ ಬೀಳಿಸಿ ಕೈಗೆ ಅಕ್ಷತೆ ಕೊಡ್ತಾರೆ. ಲೋಕದಲ್ಲಿ ತಮ್ಮಂಥ ಧರ್ಮರಾಯರೇ ಇರ್ತಾರೇನು? ಅದು ಸರಿ. ಇನ್ನು ಏನಯ್ಯ,
ನಮ್ಮ ಮಾಲ್ತಿಗೂ ಒಂದು ಗಂಡು ನೋಡು. ಮನುಷ್ಯ ಸ್ವಲ್ಪ ಕಪ್ಪಾಗಿದ್ರು ಪರವಾಗಿಲ್ಲ, ಓದ್ದೇ ಇದ್ರೂ ಚಿಂತೆ ಇಲ್ಲ. ಕಬ್ಬಣ ಪೆಟ್ಟಿಗೆ ತುಂಬಾ ಭಾರಿ ಹಣ ಇರೋ ಕುಳವಾದ್ರೆ ಸಾಕು. ನೀವು ಹೇಳೋಂಥ ಗಂಡು ಗೊತ್ತಿದೆ ಸ್ವಾಮಿ, ಆದ್ರೆ ಬಣ್ಣ ಸ್ವಲ್ಪ ಎಣ್ಣೆ ಇರ್ಲಿ. ವಿದ್ಯೆ ನೈವೇದ್ಯ ಆಯ್ತು. ಆಸ್ತಿ 20 ಲಕ್ಷ. 20 ಲಕ್ಷ? ಆ, ಯಾರಯ್ಯ ಅದು? ಅದೇ ಸ್ವಾಮಿ, ತಮಗೂ ಗೊತ್ತಿರಬಹುದು. ಆ ಹುಣಸೂರು ಜಮೀನ್ದಾರು ಕೋದಂಡರಾಯರು ಅಂತ. ಕೋದಂಡ್ರೈನೆ? ವಯಸ್ಸು ಜಾಸ್ತಿ ಅಲ್ಲ, ಹಣ ಜಾಸ್ತಿ ಇದೆಯಲ್ಲ. ಸಂಬಂಧ ಕುದುರ್ಸೋ. ಹೊಳಿ ದಾರಿ ಖರ್ಚು 20. 20 ಯಾಕಯ್ಯ? 15 ತಗೊಂಡೋಗು. ಏನ್ ಸ್ವಾಮಿ, 20 ಲಕ್ಷ ಭಾರಿ ಕೂಡ ತಮ್ಗೆ ಒಪ್ಪಿಸ್ತಿರೋವಾಗ 20 ರೂಪಾಯಿ ಕೊಡೋದಕ್ಕೆ ತಾವು ಯೋಜನೆ ಮಾಡ್ತಿದ್ರಲ್ಲ. ಅದು ಸರಿ. ಕುಚ್ಚನಯ್ಯ 25 ಕೊಟ್ಟು ಕಳ್ಸು. ಈಗ ಸಂಬಂಧ ಕುದುರಿಸ್ದೆ ಹೋದ್ರೆ ನಾನ್ ನಿನ್ನ ಸುಮ್ಮನೆ ಬಿಡೋಲ್ಲ. ಸ್ವಾಮಿ, ಬ್ರಹ್ಮಗಂಟು ಬಿಚ್ಚೋಗೋದು, ಈ ಮಹೋದರೆಯ ಮನಸ್ಸಿಟ್ಟ ನೆಂಟು ಬಿಚ್ಚೋದು ಬಹಳ ಕಷ್ಟ ಸ್ವಾಮಿ. ಎಲ್ಲಿ ಬಹಳ ಸಂತೋಷ. ಕೆಲಸ ಮುಗಿಸ್ಕೊಂಡ್ ಬಾ, ಬರ್ತೀನಿ. ಸ್ವಾಮಿ 25 ಯಾವ ಖರ್ಚು ಬರಲಿ? ಕೇಳ್ತಿಯಲ್ಲಯ್ಯ, ಧರ್ಮದ ಖರ್ಚು ಹಾಕು. ಆಗಲಿ ಸ್ವಾಮಿ. ಯಾವ್ದನ್ನಪ್ಪ ಧರ್ಮದ ಖಾತೆಗೆ ಬರೆಸ್ತಾ ಇದ್ದೀಯಾ? ಗಣಪತಿ ಕೊಡ್ಬೇಕಾದ್ 3,000ನೇ. ಜೀವ ಹೋದ್ರು ಅದನ್ನೆಲ್ಲಮ್ಮ ಬಿಡ್ತೀನಿ. ಇನ್ನೂ 1-2 ದಿನ ನೋಡೋದು, ಅಲ್ಲಿಗೂ ಬರ್ದೇ ಇದ್ರೆ ಸೀತೆನ ತವ್ರ ಮನೆ ಕಟ್ಟೋದು ಅಷ್ಟೇ. ಹಾಗ್ ಮಾಡಿದ್ರೆ ಜನ ಸುಮ್ಮನಿರ್ತಾರೇನಪ್ಪ? ನಮ್ಮನ್ನ ನೋಡಿ ಆಡ್ಕೊಳ್ಳೋದಿಲ್ವೇ? ಆಡ್ಕೊಳ್ಳೋಣ ತಂತ ಎಣಿಸ್ಬಿಡ್ಲಿ, ಯಾರು ಬೇಡ ಅಂತಾರೆ? ಅದು ನಿಜ ಅನ್ನು. ಮೂಗ್ ಮುಚ್ಚಿದ್ರೆ ಸರಿ, ಬಾಯಿ ತಾನಾಗೇ ಬಿಡುತ್ತೆ. ಹೌದಲ್ವೋ? ಬಿಡು ಮತ್ತೆ. ಹೊಡೆದು ಬಿಟ್ಟೆ ಮಾವ, ಕ್ಷಮಿಸು ಮಹಾನುಭಾವ. ಏಟು ಬಿತ್ತ ಮಾವ? ಮೈ ಮೂಳೆ ನೆಗ್ಗೆ ಹಾಕಿ ಬಿಟ್ಟಲ್ಲಪ್ಪ. ನನಗೆ ನೀನು ಅಂತ ಗೊತ್ತಾಗ್ಲಿಲ್ಲ ಮಾವ, ಇಲ್ದ್ರೆ ಇಷ್ಟು ಜೋರ ಹೊಡಿತಿರ್ಲಿಲ್ಲ. ಅದಿರ್ಲಿ ಮಾವ, ಇಷ್ಟೊತ್ತಲ್ಲಿ ನೀನ್ ಇಲ್ಲಿಗೆ ಯಾಕೆ ಬಂದೆ? ದಿನ ರಾತ್ರಿ ಯಾರೋ ಹುಲ್ಲು ಕದಿತಾ ಇದ್ರು, ಕಂಡು ಹಿಡಿದು ಬಡಿಯಾಣ ಅಂತ ಬಂದೆ. ಬಡಿಸ್ಕೊಂಡಲ್ಲಪ್ಪ. ಅಯ್ಯೋ, ಒಳ್ಳೆಯವ್ರಿಗೆ ಕಾಲು ಅಲ್ಲ ಮಾವ. ಹುಲ್ಲು ಕದಿಯೋ ಕಳ್ಳನ್ನ ಈ ಹುಲ್ಲಿನ ಜೊತೆಲೆ ಸುಟ್ಟು ಹಾಕ್ಬಿಡ್ಬೇಕು ನೋಡು. ನಾನು ನನಗೊಂದು ಉಪಕಾರ ಮಾಡ್ತೀಯ? ನೀನೇ ಮಾಡದಿರೋ ಉಪಕಾರ ಇನ್ಯಾವ್ದು ಮಾವ? ನೀನ್ ನನ್ಗೆ ಹೊಡೆದೆ ಅಂತ ಯಾರ ಹತ್ರನು ಹೇಳ್ಬೇಡಪ್ಪ. ಯಾರಿಗೂ ಹೇಳಲ್ಲ ಮಾವ, ಪೇಪರ್ನವ್ರಿಗೆ ಗೊತ್ತಾದ್ರೆ ಮಾತ್ರ ಕಷ್ಟ. ಬಾ, ಮೈ ಕೈಯೆಲ್ಲ ನೋವೇನೋ, ಒಂದು ಹಂಡೆ ನೀರು ಹಾಕಿ ದಬ 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 ಅಂತ ಉಯ್ತೀನಿ. ಮಾವ, ಏನ್ ಮಾಡ್ತಿದ್ಯಾ? ನಾನು ಲಾಡು ಮಾಡ್ತಾ ಇದ್ದೇನೆ, ತಿಂತೀಯ? ನಿನ್ಗೆ ಯಾವಾಗ್ಲೂ ತಮಾಷೆನೆ. ಮತ್ತೆ ನಿಮ್ಮ ಅಪ್ಪನ ಧರ್ಮಗುಡದಿಂದ ಹಸು ಹುಲ್ಲಿಲ್ದೆ ಸಾಯ್ತಾ ಇದೆ, ನೀನು ಕಲಗಚ್ಚು ಕುಡಿದೆ ಸಾಯಲಿ ಅಂತೀಯೇನ? ನಾನು ಅದನ್ನ ಕೇಳೋಕಲ್ಲ ಬಂದಿದ್ದು. ಮತ್ತೇನ್ ಕೇಳಕ್ ಬಂದೆ? ಅತ್ತಿಗೆ ಹೀಗೆ ಹೊರಟೋದ್ರಲ್ಲ, ತಿರ್ಗಾ ಬರೋದಿಲ್ವೇ ಅಂತ ಕೇಳೋಕೆ. ಓಹೋ, ನಿಮ್ಮ ಅತ್ತಿಗೆ ವಿಷಯ ಕೇಳೋಕ್ ಬಂದಿಯೋ? ನೋಡು, ಪರೀಕ್ಷೆ ಮುಗಿದ ತಕ್ಷಣ ಅವನು ನಾನು ಹುಣಸೂರ್ಗೆ ಹೋಗಿ ಮಾಡ್ತಾನೆ, ಸೇರ್ಸೋ ಹಾಗೆ ನಾನು ಮಾಡ್ತೀನಿ. ಮಾಲತಿ, ನಿಮ್ಮ ಅಪ್ಪನ ಮೋಡಿ ಮಂತ್ರ ಇಲ್ಲಿರೋ ಹುಲ್ಲಿನಲ್ಲಿದೆ. ನೀನು ಹೋಗು ಹೋಗು, ನೀನು ಹೋಗು, ನೀನು ಸುಮ್ಮನೆ ಹೋಗು, ನನಗೆ ಕೆಲಸ ಇದೆ, ಇಲ್ಲಿ ಕಳಿಸ್ಬೇಕು. ಹೋಗು. ನಿಂತೇ ಬಿಟ್ಲಪ್ಪ ಇವಳು. ಏನು ಹೋದ್ ಕೆಲಸ ಏನಾಯ್ತು? ಇಲ್ಲ ಅನ್ನೋ ಪದವೇ ನನ್ನಲ್ಲಿ ಇಲ್ವಲ್ಲ. ಕೋದಂಡರಾಯನ ಒಪ್ಸೋದು ಕೊಂಚ ಕಷ್ಟವಾಯ್ತು, ಆದ್ರೂ ನಿಮ್ಮ ಸಂಬಂಧ ಆದ್ಮೇಲೆ ಒಪ್ಕೊಂಡ್ರು. ನೀವು ತಕ್ಷಣ ಹೋಗಿ ಮದುವೆ ಪಕ್ಕ ಮಾಡ್ಕೊಂಡು ಬಂದ್ಬಿಡಿ. ನಾಳೆ ಬೆಳಿಗ್ಗೆನೂ ಹೊರಟ್ಬಿಡ್ತೀರಪ್ಪ. ಸರಿ, ಹಾಗಾದ್ರೆ ಜವನ ಆಚೆ ನಿಂತಿದ್ದಾನೆ, ನಾಳೆ ಬರ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತೀನಿ. ನಾನು ಏನ್ ಮಾವ? ನಾವಿಬ್ರು ಹುಣಸೋರು. ಸ್ವಾಮಿ, ನಿಮ್ಗೆ ಸ್ವಂತಕ್ಕೆ ಬಂದ ಬಲ ಸಾಕು, ಸ್ವಲ್ಪ ಕೈಗೂ ಸ್ವಲ್ಪ ಬರ ಬರ್ಲಿ ಹೇಳಿ. ತಿರುಗಿಸಿ. ಹಾಗೆ ತಿರುಗಿಸಿ. ಹಾಗೆ ಸ್ವಲ್ಪ ಇನ್ನು ಹಾಗೆ ನೀವು ಸಾ ಮಾಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ, ನೀವು ಊಟ ಮಾಡ್ಲಿಕ್ಕೆ ಸರಿ ಹೇಳಿ. ಉಸ್ತಾದ್ ಉಂಡೆ ಯಾಕೋ ಒಂದು ಉಂಡೆ ತಿಂದ್ರೆ
10 ವರ್ಷ ಕಮ್ಮಿ ಆಯ್ತದೆ ವಯಸ್ಸಿನಾಗ. ಹಾಗೇನು? ಹಾ. ಕೊಡು. ಮಡಿಯ ಕಮ್ಮಿ ಆಯ್ತಲ್ವೇನೋ? ಹೌದ್ ಬುದ್ಧಿ, 10 ವರ್ಷ ಕಮ್ಮಿ ಆಗೋಯ್ತು. ಹಾಗಾದ್ರೆ ಕೊಡೋ ಇಲ್ಲಿ ಆ ಬಾಟಲೆ ತಿಂದ್ಬಿಟ್ಟು ಮಗು ಆಗೋಗ್ಬಿಡ್ತೀನಿ. ಮಗು ಆಗೋದ್ರೆ ಮದ್ವೆ? ಓಹೋ, ಮದ್ವೆ ಆಗ್ಬೇಕಲ್ವೇ? ಎಣಿಸಿ 5 ತಿಂದು ಬಿಡ್ತೀನಿ. ಅದ್ರ ಜೊತೆ ಕಟ್ಮಸ್ ತೈಲಾನು ಕುಡಿಬೇಕು. ಏನೇನಿದ್ಯೋ ಎಲ್ಲ ತಗೊಂಡ್ ಬಾರೋ. ತರ್ತೀನಿ, ಬರ್ತೇನೆ. ಕಟ್ಮಸ್ ತೈಲ ಯಾವ ಬಾಟ್ಲಿ ಇದೆ ಬುದ್ಧಿ? ಈ ಕಡೆ ಬಾಟ್ಲಲ್ಲಿ ಇರೋದು ಕಣೋ. ಸರಿ ಬುದ್ಧಿ. ತಗೊಳ್ಳಿ ಬುದ್ಧಿ. ಯಾವ ಬಾಟ್ಲಲ್ಲಿ ಇರೋದು ತಗೊಂಡ್ ಬಂದ್ಯೋ? ನೀವ್ ಹೇಳಿದ ಬಾಟ್ಲೇನೆ ಬುದ್ಧಿ. ಯಾವ್ದು? ನೋಡಿ. ಅಯ್ಯೋ, ಲೇಪನಕ್ಕಿಟ್ಟು ಧಾರಣೆ. ಬುದ್ಧಿ ಬುದ್ಧಿ, ಧರ್ಮರಾಜನವ್ರು ಬರ್ತಾರೆ ಬುದ್ಧಿ. ಎಲ್ಲಿ ಬರ್ತಾ ಇದ್ದಾರೋ? ಸುಂದ್ರಿ, ಏನ್ ತಾತ? ನೋಡಮ್ಮ, ನಿಮ್ಮ ಅಪ್ಪನ ಜೊತೆ ಪೇಟೆಗೆ ಹೋಗ್ಬಿಟ್ಟು ಅಲ್ಲಿರೋ ತರಕಾರಿನೆಲ್ಲ ತಗೊಂಡ್ ಬಂದ್ಬಿಡು. ಹೋಗಮ್ಮ, ತಗೋ. ಯಾಕ್ ತಾತ? ಏನು ಇಲ್ಲ, ಇವತ್ತು ನಾನು ನೋಡೋದಕ್ಕೆ ಯಾರೋ ಬರ್ತಾರೆ, ಅವ್ರಿಗೆಲ್ಲ ಕೊಟ್ಟು ಕಳಿಸ್ಬೇಕು. ತರಕಾರಿ ತರೋದಕ್ಕೆ ನಾನ್ ಯಾಕೆ ಹೋಗ್ಬೇಕು? ಅಪ್ಪನೇ ಹೋಗ್ಬೇಕು. ನೋಡ್ದೇನಮ್ಮ, ನೀನು ನನ್ನ ಮುದ್ದು ಮೊಮ್ಮಗಳಲ್ವೇನಮ್ಮ ನೀನು. ನೋಡು, ನೀನು ಹೋಗೋವಾಗ ಆ ಪಾಪನ್ನು ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೂ ಬಿಸ್ಕತ್ ₹1 ಕೊಡಿಸ್ಬಿಟ್ಟು ನೀನು ₹2 ಬಿಸ್ಕತ್ತು ಚಾಕ್ಲೇಟ್ ಎಲ್ಲ ತಗೊಳಮ್ಮ. ಹೋಗಮ್ಮ, ಹೋಗ್ಬಾರಮ್ಮ, ಹೋಗಮ್ಮ ಹೋಗಮ್ಮ ಹೋಗಮ್ಮ. ಅಪ್ಪ ಅಪ್ಪ ನಡಿಯಪ್ಪ, ಪೇಟೆಗೆ ಹೋಗ್ ಬರೋಣ. ಪೇಟೆಗೆ ಯಾಕಮ್ಮ? ತರಕಾರಿ ತರ್ಬೇಕಂತೆ ತಾತ ₹20 ಕೊಟ್ಟಿದ್ದಾರೆ. ₹20 ತರಕಾರಿ ಯಾಕಂತೆ? ಯಾರೋ ಬರ್ತಾರಂತೆ, ಕೊಟ್ಟು ಕಳ್ಸ್ಬೇಕಂತೆ. ಸರಿ ಸರಿ, ನಿಮ್ ತಾತನಿಗೊಂದು ಮಾಡೋ ಕೆಲಸವಿಲ್ಲ. ವಯಸ್ಸಾದ್ರು ಅವ್ರಿಗೆ ಹುಡುಗಾಟ ಹೆಚ್ಚಾಗೋಯ್ತು. ನಡಿ. ನೀನು ಸಾಮಾನ್ಯನೇ, ನೀನು ಸುಮಬಾಣನೆ, ನಿನ್ನ ಪುಷ್ಪಬಾಣವು. ಬುದ್ಧಿ, ಅವರೆಲ್ಲ ಬೀದಿ ಕೊನೆಯಲ್ಲಿ ಬರ್ತಾ ಇದ್ದಾರೆ. ಬಂದ್ಬಿಟ್ಟೇನು? ಹೋಗೋ, ಉಪ್ಪಿಟ್ಟು ಕಾಫಿ ರೆಡಿ ಮಾಡು ಅಂತ ಹೇಳು. ಹೋಗೋ, ಹೇಳು, ಹೋಗೋ. ಯಾರ್ರಿ ಮನೆ ಒಳಗೆ? ಕೋದಂಡರಾಯರೇ, ಕೋದಂಡರಾಯರೇ. ನಮಸ್ಕಾರ. ಬನ್ನಿ 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 ಬನ್ನಿ. ಇದೇನಿದು, ನೀವು ನನಗಿಂತ ದೊಡ್ಡವರು, ನನ್ ಕಾಲಿ ಬೀಳ್ಬಹುದೇ? ಇಲ್ಲ ಇಲ್ಲ ಇಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಕನ್ನಡಕ. ಕನ್ನಡಕವೇ? ಕನ್ನಡಕಾನ ಇಲ್ಲಿದೆ, ಸೋಡಾ ಬಾಟ್ಲಿ. ಓಹೋ, ಓಹೋ, ಬನ್ನಿ ಬನ್ನಿ ಬನ್ನಿ. ಇದಕ್ಕೆ ಬಿಡಿ ಬಿಡಿ, ಪರವಾಗಿಲ್ಲ ಬಿಡಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ. ಈ ವಯಸ್ಸಿನಲ್ಲಿ ಹಾಸಿಗೆ ಮೇಲಿರ್ಬೇಕೇ ವಿನಃ ಹೀಗೆಲ್ಲ ಓಡಾಡಬಾರ್ದು. ಅದು ಅಲ್ಲದೆ ಬಾಳೆಹಣ್ಣು ತಿಂದು ಮನೆಯಲ್ಲೆಲ್ಲ ಸಿಪ್ಪೆ ಬಿಸಾಕೋ ಮಕ್ಕಳನ್ನ ಸುಮ್ಮನೆ ಬಿಡಬಾರದು, ಓಡಾಡಿಸ್ಕೊಂಡು ಹೊಡಿಬೇಕು. ಕಾಲು ಜಾರಿದ್ರೆ ಆನೇನು ಬೀಳುತ್ತೆ ಕಣೋ. ಅಂತದ್ರಲ್ಲಿ ಇಬ್ರು ಬೀಳೋದು ಏನೋ ಆಶ್ಚರ್ಯ. ಮೈಗೆ ತುಂಬಾ ಪೆಟ್ಟು ಬಿತ್ತು ಅಂತ ಕಾಣುತ್ತೆ. ಛೆ, ಇದೆಲ್ಲ ಇವ್ರೊಂದು ಪೆಟ್ಟೆ ಮಾವ. ಇವ್ರೇನು, ಇವ್ರ ವಯಸ್ಸೇನು? ನೀನಂದ ಹಾಗೆ ಇವ್ರ ಆಲೆ ಏನು ಒಳ್ಳೆ ಒಂಟೆ ಇದ್ದಾಗಿದ್ದಾರೆ. ಹುಡುಗ ಬುದ್ಧಿವಂತ ಅಂತ ಕಾಣಿಸುತ್ತೆ. ಎಷ್ಟಾದ್ರೂ ನನ್ನ ಸೋದರಳಿಯ ಅಲ್ವೇ? ತಾತ, ಇದೇನಮ್ಮ?
ಪೇಟೆಗೆ ಹೋಗ್ಲಿಲ್ವೇನೋ ಬಂದೇ ಬಿಟ್ರೆ ಬೆಕ್ಕಡ್ಡ ಬಂತು ಅಂತೇಳಿ ಇವಳು ವಾಪಸ್ ಕರ್ಕೊಂಡ್ ಬಂದ್ಬಿಟ್ಲಪ್ಪ. ಛೇ ಛೇ ಈಗ ಮಾಡ್ಬೋದು ಹೈವನ್ನ ಏನಪ್ಪ? ಇವನ್ ಕರ್ಕೊಂಡು ಹೋಗಿ ಒಂದು ಚಾಕ್ಲೇಟ್ ಇದು ಕೊಡ್ಸಪ್ಪ. ನಾನು ಇವತ್ತೇನಾದ್ರು ಮಾತಾಡ್ಬೇಕಾಗಿದೆ. ನಡಿ ನಡಿ. ಹೋಗಮ್ಮ ಹೋಗಮ್ಮ. ನಾನು ಹೋಗಲ್ಲ ನಿಮ್ ಮಾತು ಕೇಳ್ಕೊಂಡು ನಾ ಇಲ್ಲೇ ಕೂತಿರ್ತೀನಿ. ಛೇ ಛೇ ಧರ್ಮರಾಯರೇ ನಾವು ಮಾವ ನಾನು ಬರ್ತೀನಿ. ಇಲ್ಲ ಇಲ್ಲೇ ನೀವು ಇಲ್ಲೇ ಕೂತ್ಕೊಳ್ಳಿ, ನಾವು ಇಲ್ಲೇ ಕೂತ್ಕೊಂಡು ಮಾತಾಡೋಣ. ನಿಮ್ ಹೆಸರೇನ್ ಸರ್? ಹೈವದನ ಅಂತ. ಹೈವದನ, ಚೆನ್ನಾಗಿದೆ. ಮದುವೆ ಗಂಡು ನೀವೇ ಸರ್? ಅಯ್ಯೋ, ನಾನು 9 ಮಕ್ಕಳ ತಂದೆ ರೀ. ಇವಳೇ ನನ್ನ ದೊಡ್ಡ ಮಗಳು. ಈ ಮಗು ನಿಮ್ದೇನೆ? ಅಯ್ಯೋ, ಅವಳಿಗಿನ್ನೂ ಮದುವೆನೇ ಆಗಿಲ್ಲ. ಅದು ನನ್ನ ಕೊನೆ ಮಗು. ಮದುವೆ ಆಗಿಲ್ಲ? ನೀವು ಇವರಪ್ಪ, ಅವರು ನಿಮ್ಮಪ್ಪ. ಈಗ ಮದುವೆ ಯಾರಿಗಪ್ಪ? ನಮ್ ತಾತನಿಗೆ. ತಾತನಿಗೆ? ಅಲ್ರಿ, ಹ್ಮ್. ಹೀಗೆ ಸಿಕ್ಕಾಬಟ್ಟೆ ಬೆಳೆದು ನಿಂತಿರೋ ಮೊಮ್ಮಗಳಿಗೆ ಮದುವೆ ಮಾಡದೆ ತನ್ನ ಮದುವೆಗೆ ಯಾತಕರಿಗೆ ಒದ್ದಾಡ್ತಾರೆ ನಿಮ್ಮಪ್ಪ? ಅವಳಿಗಿನ್ನೂ ಚಿಕ್ಕ ವಯಸ್ಸು, ಈಗಲೇ ಏನು ಅವಸರ? ಏನ್ ಅಂಥ ಅವಸರವಿಲ್ಲ. ಚಿಕ್ಕ ವಯಸ್ಸು, ಕಷ್ಟ ಸುಖ ಏನೋ ಗೊತ್ತಾಗಲ್ಲ. ಈ ವಿಷಯ ಹಾಳಾಗೋಗ್ಲಿ ತಳ್ಳಿ, ನ್ಯಾಯವಾಗಿ ಹೇಳಿ ಹೈವದನ್ ರಾಯ, ಈ ವಯಸ್ಸಿನಲ್ಲಿ ನಿಮ್ಮ ತಂದೆ ಮದುವೆ ಆಗೋದನ್ನ ನೀವೇ ಒಪ್ತೀರೇನ್ರಿ? ಅಲ್ರಿ, ನಿಮ್ಮಂತ ಯುವಕರೆಲ್ಲ ಮದುವೆಗೆ ಅದು ಬೇಕು ಇದು ಬೇಕು ಅಂತೇಳಿ ಏನೇನೋ ಕೇಳಿ ಹೆಣ್ಣು ಮಕ್ಕಳನ್ನೆಲ್ಲ ಹಾಗೆ ಕೊಳೆ ಹಾಕ್ಬಿಡ್ತೀರಿ. ಅಂದ ಮೇಲೆ ಬೆಳೆದಂತ ಹೆಣ್ಣು ಮಕ್ಕಳ ಮದುವೆಗೆ ಮುದುಕರ್ತಾನೆ ಮುಂದೆ ಬರ್ಬೇಕಾದ್ರೆ. ಹೌದೌದು, ನ್ಯಾಯವಾದ್ದೆ, ಒಪ್ಕೋಬೇಕಾದ್ದೆ. ಹಾಗಾದ್ರೆ ಇವ್ರಿಗೆ ಮದ್ವೆನೇ ಆಗಿಲ್ವೇನಪ್ಪ? ಇನ್ನೂ ಇಲ್ಲಮ್ಮ. ಆಗ್ತಿದ್ದೆ. ಇದನ್ನೆಲ್ಲ ನೋಡಿ 7 ಜನಕ್ಕೂ ಮದುವೆನೇ ಬೇಡ ಅನಿಸ್ಬಿಟ್ಟಿದೆ. ಪ್ರಜಾಮತ ಕೊಡಿ, ಮಾವ ಬರೋವರೆಗೂ ರೂಪವಾಣಿ ನೋಡ್ತಾ ಇರ್ತೀನಿ. ನಾನೀಗ ಹೇಳಿದ್ದನ್ನೆಲ್ಲ ಮರಿಬೇಡಿ. ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ತಾ ಇರೋದು ಕೊಂಚ ಆಭಾಸವಾದ್ರು ನಾನು ನಿಮ್ಮನ್ನೇ ನಂಬಿ ಈ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಈ ಸದ್ಯದಲ್ಲಿ ಈ 3,000 ರೂಪಾಯಿ ಚೆಕ್ ಖರ್ಚಿಗಾಗಿ ಇಟ್ಕೊಳ್ಳಿ. ಬೇಕಾಗಿದ್ರೆ ಬರೀರಿ, ಕಳ್ಸ್ಕೊಡ್ತೀನಿ. ಅಳಿಯ ಅಂತ ಮಾತ್ರ ಸಂಕೋಚ ಪಡಬೇಡಿ. ಸಂಕೋಚ ಎಂತ ಅಂತಂದ್ರೆ, ಒಟ್ನಲ್ಲಿ ನಿಮ್ಮಂತ ದೊಡ್ಡ ಶ್ರೀಮಂತರನ್ನ ನಾನು ಅಳಿನಾಗ ಪಡಿತೀನಿ ಅಂದ್ರೆ ನನ್ನ ದೊಡ್ಡ ಪುಣ್ಯ. ಅಂದ ಹಾಗೆ ಈ ವಿಷಯವೆಲ್ಲ ಗೋಪ್ಯವಾಗಿರ್ಲಿ. ಆ ಹುಡುಗನ ಮುಂದೆ ಏನು ಮಾತಾಡೋದು ಬೇಡ. ಹಾಗೆ ಹಾಗೆ ಆಗ್ಲಿ. ನಾ ಬರ್ಲೆ? ಆಗ್ಬೋದು.